ಇವೆಲ್ಲ ಬೇಡಿಕೆಗಳಿದ್ವಿ. ಇವತ್ತು ನಾವು ಭೂಮಿ ಉಳುವಂತ ಭೂಮಿ ಮೇಲೆ ಇರ್ತಕ್ಕಂಥ ರೈತರು, ಹೊಲಗಳಲ್ಲಿ ಇರ್ತಕ್ಕಂಥ ರೈತರು ಇವತ್ತು ನಾವು ಬಂದು ರಸ್ತೆಗಿಳುವಂತ ಪರಿಸ್ಥಿತಿ. ಇವತ್ತು ಸಂಖ್ಯೆಯಲ್ಲಿ ನಾವು ಕಡಿಮೆ ಇರಬಹುದು. ಇದೇ ರೀತಿ ನೀವು ರಸಗೊಬ್ಬರಗಳದ್ದು ಇರಲಿ, ಇಲ್ಲದಿಲ್ಲದ ಕಾನೂನುಗಳು ಯಾವುದೇ ಒಂದು ರೈತನ ಚರ್ಚೆಗೆ ತಂದಿಲ್ಲ. ಸರ್ಕಾರಗಳು ನಮಗೆ ಮಾಹಿತಿ ಕೊಟ್ಟಿಲ್ಲ. ಇದಕ್ಕಿದ್ದಂಗೆ ನೀವು ಇವತ್ತಿನ ದಿನ FID ತಂದಿಟ್ರಿ. ಇದನ್ನು ಯಾರನ್ನ ಕೇಳಿ ತಂದಿಟ್ರಿ ಅಂತ ನಿಮಗೆ ಸವಾಲು ಹಾಕ್ತಿದ್ದೇವೆ. ಈಗಲೇ ಇವತ್ತೇ ಕೈ ಬಿಡಬೇಕು, ಇಲ್ಲಾಂದ್ರೆ ಇದು ರಸ್ತೆ ತಡೆಗೆ ಇನ್ನು ಬಹಳ ದಿನಗಳು ಉಳಿದಿಲ್ಲ. ನಾವು ರಸ್ತೆ ತಡೆ ಕೂಡ ಮಾಡಕ ಸಜ್ಜಾಗಿದ್ದೀವಿ ಅಂತಂದು ಸರ್ಕಾರಕ್ಕೆ ನಾವು ಈ ಮೂಲಕ ಸವಾಲು ಹಾಕ್ತಿದ್ದೇವೆ. ಮಾನ್ಯ DK ಶಿವಕುಮಾರ್ ಅವರಿಗೆ ಸಂದೇಶ ಹೇಳ್ತಾ ಇದ್ದೀವಿ. ಕಾರಣ ಸರ್ಕಾರ ಮನಗೊಟ್ಟು ಈ ಭಾಗದಂತೆಲ್ಲ ಎಲ್ಲಾ ರಾಜ್ಯದ ರೈತರುಗಳಿಗೆ ಆವರಣವಿದೆ. ಆ ಆವರಣದಲ್ಲಿ ಜಾಗೃತಿ ಕೊರತೆಯನ್ನ ಎಲ್ಲ ಖರೀದಿ ಕೇಂದ್ರಗಳನ್ನು ತೆಗೆದು ರೈತರಿಗೆ ಸರ್ಕಾರಗಳು ಇರಬೇಕಂತ ಹೇಳಕ್ ಇಷ್ಟಪಡ್ತೀವಿ. ಏನೇ ಬರಲಿ, ಏನೇ ಬರಲಿ, ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ ಇವತ್ತು ರೈತರಿಗೆ ಸರಿಯಾದ ಗೊಬ್ಬರ ಸಿಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ. ಅದಕ್ಕೆ 100 ಮಾಡ್ತಾರ. ಆ 100 ಬೇಕು ಒಬ್ಬ ರೈತನು ಕಾಣಿಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂತಾನೆ. ಅವ್ರು 100 ಪ್ರಾಬ್ಲಮ್ ಇರ್ತಾರ. FID ಮುಖಾಂತರ ಗ್ರಾಮಾಂತರ ರೈತರಿಗೆ ಬಹಳಷ್ಟು ಕಷ್ಟವಾಗಿದೆ. ಕಾರಣ ಏನಂದ್ರೆ ಈಗ FID ಮೂಲಕ ಒಂದೇ ಚೀಲ ಕೊಡ್ತೀವಿ ಯೂರಿಯಾ ಅಂತ ಹೇಳ್ತಾ ಇದ್ದಾರೆ. ಅದು ರೈತರಿಗೆ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಒಂದೇ ಚೀಲದಿಂದ ಯಾವುದೋ ಬೆಳೆ ಬೆಳೆಯಲ್ಲ. ಅದನ್ನ ಮೊದಲು ತಂದವರೇ ಸರ್ಕಾರದವರು. ಯಾಕಂದ್ರೆ ಮೊದಲು ನಾವು ಕೆಮಿಕಲ್ ಬಳಸ್ತಾ ಇದ್ದಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಿಲ್ಲ. ಮೊದಲೆಲ್ಲ ತಿಪ್ಪೆ ಗೊಬ್ಬರ, ಸಾವಯವ ಇದನ್ನ ಬಳಸ್ತಾ ಇದ್ವಿ. ನಮಗೆ ಮೊದಲು ರೈತರಿಗೆ ಇದನ್ನ ರುಚಿ ಹಚ್ಚಿದವರೇ ಸರ್ಕಾರದವರು. ಈಗ ಮತ್ತೆ ನೀವು ರಾಸಾಯನಿಕ ಬಳಸಬೇಡ್ರಿ ಅಂತ ಹೇಳ್ತಾರ. ಇದು ಒಂದೇ ಸರಿ ನೀವು ರೈತರ ಮೇಲೆ ಪ್ರಯತ್ನ ಪಟ್ರೆ ಇದು ಆಗೋದಿಲ್ಲ. ಯಾಕಂದ್ರೆ ಈಗ ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ದಿನೇ ಸ್ವಲ್ಪ ಕಮ್ಮಿ ಮಾಡ್ಬೇಕು. ನಮಗೆ ಗೊತ್ತಿದೆ ರಾಸಾಯನಿಕ ಕೆಮಿಕಲ್ಸ್ ಇಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ, ಅದ್ರ ಬಗ್ಗೆ ನಮಗೆ ಗೊತ್ತಿದೆ. ಅದಕ್ಕೆ ಸಾವಯವ ಕೃಷಿಗೆ ನೀವು ಒತ್ತು ಮಾಡ್ಬೇಕು ರಾಜ್ಯ ಸರ್ಕಾರದವರು. ಆನಂತರ ಈಗ ಜನರಿಗೆ ನಮಗೆ ಬೇಕಾಗಿದೆ ಯೂರಿಯಾ ಇಷ್ಟ ಅಂತ ಬೇಕಾಗಿದೆ. ಅಷ್ಟು ಕೊಟ್ಟು ಅವರಿಗೆ ಇದನ್ನ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಜಿಲ್ಲೆಯಲ್ಲಿ ಏನಂತ ಅಧಿಕಾರಿಗಳು ಕೊರತೆ ಇದೆ, ಕೊರತೆ ಇಲ್ಲ ಅಂತಾರಿ. ಆದ್ರೆ ಕೊಡೋದು ಇಷ್ಟೇ ಅಂತ ಹೇಳ್ತಾರೆ. ಅಂದ್ರೆ ಅದು ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನೋ ಒಂದು ನಿಯಮ ಪಾಲಿಸ್ತಾ ಇದ್ದಾರೆ ಸರ್ಕಾರದವರು, ಕೃಷಿ ಇಲಾಖೆಯವರು. ಸರ್ಕಾರಕ್ಕೆ ಇವರು ರೈತರ ನಮ್ಮ ಬೇಡಿಕೆ ಏನೈತೆ ಅದನ್ನ ಬೇಡಿಕೆಯನ್ನು ಒಪ್ಕೊಂಡು ಅದೇ ತರ ನಾವು ಏನ್ ಕೇಳ್ತಾ ಇದೀವಿ ಬೇಡಿಕೆಗಳು ಅವನ್ನ ಅವರು ಈಡೇರಿಸಬೇಕಂತ ನಾನು ಕೃಷಿ ಇಲಾಖೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ. ಇನ್ನೊಂದು ವಿಷಯ, ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದಾರೆ. ನಾವು ಇದನ್ನ ಧಿಕ್ಕಾರ ಮಾಡ್ತಾ ಇದೀವಿ. ಕಾರಣ ಏನಂದ್ರೆ ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ಈಗೆಲ್ಲ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯ ಸಿಗ್ತಾ ಇದೆ. ಖಾಸಗಿ ಕಂಪನಿಗಳಿಗೆ ಇದು ವಿದ್ಯುತ್ ವಲಯವನ್ನು ಅವರು ಆಕ್ರಮಣ ಮಾಡಿದ್ರೆ ನಮಗೆ ಉಚಿತ ವಿದ್ಯುತ್ ಸಿಗಲ್ಲ ಪಂಪ್ ಸೆಟ್ಗಳಿಗೆ. ಕಾರಣ ನಾವು ಅದನ್ನ ಧಿಕ್ಕಾರ ಮಾಡ್ತೀವಿ. ಆನಂತರ DK ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವ್ರಿಗೆ ಇನ್ನೊಂದು ನಾವು ಮನವಿ ಮಾಡ್ತೀವಿ. ನಮಗೆ ಫ್ಯಾಕ್ಟ್ರಿಗಳಿಗೆ 24x7 ಕರೆಂಟ್ ಇದನ್ನ ಮಾಡ್ತಾ ಇದ್ದಾರೆ, ವಿದ್ಯುತ್ ಸಪ್ಲೈ ಮಾಡ್ತಾ ಇದ್ದಾರೆ. ಆದ್ರೆ ದೇಶದ ಬೆನ್ನೆಲುಬಾಗಿರುವಂತ ರೈತರಿಗೆ
ಬೆನ್ನೆಲುಬಾಗಿರ್ತಂತ ರೈತ ನಾವೇನು ಇಷ್ಟಪಡ್ತಿದ್ವಿ ಇವತ್ತು ಮಾಡ್ತಿರ್ತಕ್ಕಂಥ ಹೋರಾಟ ಇಷ್ಟೇ, ನಮಗೆ FID ಕೈ ಬಿಡಿ, ಮತ್ತು ಅದಕ್ಕೆ ಲಿಂಕ್ ಆಧಾರಿತವಾಗಿ ನೀವೇನು ಕೊಡ್ತಕ್ಕಂಥ ಪ್ರಾಡಕ್ಟ್ಗಳು ಒತ್ತಡ ಏರಬೇಡಿ ರೈತನ ಮೇಲೆ. ಯಾಕಂದರೆ ಸರ್ವರ್ ಡೌನ್ ಇದೆ, ನೀವು ಏನೇ FID ಇದು ಮಾಡಿದ್ರೆ ಇವತ್ತು ರೈತನಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಆದರೆ ಇವತ್ತು ಪ್ರೈವೇಟ್ ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗೊಬ್ಬರದ ಕೊರತೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಎಲ್ಲ ನಾವು ಖಂಡಿಸ್ತೀವಿ. ಕೂಡಲೇ ಇವತ್ತಿನಿಂದಲೇ ಎಲ್ಲ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಸಿಗಬೇಕು, ಮತ್ತು ವಿದ್ಯುತ್ ಖಾಸಗೀಕರಣ ಎಲ್ಲ ಕೈ ಬಿಡಬೇಕು, ಮತ್ತು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕಂತ. ಯಾಕಂದರೆ ವಿಜಯನಗರ ಜಿಲ್ಲೆಯಲ್ಲಿ ತುಂಗಭದ್ರಾ ಜಲಾಶಯ ದುರಸ್ತಿ ಆಗಿದ್ದ ಕಾರಣ ನಾವು ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಈ ಸರಿ ಮುಂಗಾರು ಕೈ ಕೊಟ್ಟಿದೆ. ಆದ ಕಾರಣ ನಾವು ಏನು ಕೇಳ್ತೀವಿ, ಎರಡೂ ರಾಜ್ಯಗಳ ಏನು ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ರೈತರನ್ನ ಏನು ಕಣ್ವರಿಸುವಂಥ ಕೆಲಸ ಮಾಡಿದೆ, ಅದೇ ರೀತಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ನೂತನ ಮುಖ್ಯಮಂತ್ರಿಗಳ ಆಯ್ಕೆ ಮಾಡಿದರೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ರೈತ ಪರ ಕೆಲಸ ಮಾಡಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ರಸಗೊಬ್ಬರಗಳ ಅಂಗಡಿಗಳಿಗೆ ನೀವು ರೈತರ ಪರವಾಗಿರಿ ಅಂತಂತ ಹೇಳಿ ನಾವು ಈಗ ಮನವಿ ಪತ್ರದಲ್ಲಿ ಇದೆ ಮೇಡಮ್. ಸೈಡ್ ಸೇರ್ಕೊಳ್ರಿ, ಸ್ವಲ್ಪ ಸೈಡ್ ನಿಂತ್ಕೊಳ್ರಿ, ಸೈಡ್ ನಿಂತ್ಕೊಳ್ರಿ. ಕೊಡಿ. 1 2 3 4 5 6  7 8  9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 1